ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ದಿಶುದು ಸ್ಕೂಲ್ ಲಾಸ್ಟ್ ಡೇ ಮುಗಿಸಿ ಇವಾಗ ಬಂದ ಸ್ನಾನ ಎಲ್ಲ ಮಾಡಿಸಿ ಇವಾಗ ಫಿಲಮ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಲವ್ ಮಾಕ್ಟೇಲ್ 3 ಮಂಡೆಯಿಂದ ಹೋಗೋಣ ಅಂದ್ಕೊಂಡಿದ್ವಿ, ಆಗಿರಲಿಲ್ಲ. ಸೊ ಇವತ್ತೊಂದು ಸ್ಕೂಲ್ ಡೇ ಲಾಸ್ಟ್ ಡೇ ಆಗಿರೋ ಖುಷಿಗೆ ಹೋಗ್ತಾಯಿದ್ದೀವಿ. ಹಾಗೆ ಸ್ಯಾಟರ್ಡೆ ಸಂಡೇ ಊರಿಗೆ ಹೋಗ್ತೀನಿ ನಾನು. ಸೊ ಅಷ್ಟೊತ್ತಿಗೆ ಫಿಲಮ್ ನೋಡೋಣ ಅಂತ ಆನ್ಲೈನೇ ಬುಕ್ ಮಾಡಿದ್ದೆ. ಅಷ್ಟೇನು ರಶ್ ಇರಲಿಲ್ಲ. ಮೂವಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಪಾಪ್ಕಾರ್ನ್ ಬೇಕು ಅಂತ ಇದ್ದ ದಿಶು. ಸೊ ಅಲ್ಲಿ ಹೋದ್ಮೇಲೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂತ ಫಸ್ಟು ಪಾಪ್ಕಾರ್ನು ಮತ್ತು ಜ್ಯೂಸು ಎಲ್ಲನೂ ತೊಗೊಂಡು ಹೋದ್ವಿ. ಆನ್ ಟೈಮ್ಗೆ ಹೋಗಿದ್ವಿ, ಜಾಸ್ತಿ ಟೈಮು ಇರಲಿಲ್ಲ. ನಾವು ಒಳಗೆ ಹೋಗೋಷ್ಟೊತ್ತಿಗೆ ಮೂವಿ ಸ್ಟಾರ್ಟ್ ಆಗಿತ್ತು. ವಾವ್, ಲವ್ ಮಾಕ್ಟೇಲ್ 3 ಅಂತೂ ಮೂವಿ ನೋಡಿ ತುಂಬ ಬೇಜಾರಾಯಿತು. ಅಷ್ಟು ಡೀಪು ಸೆಂಟಿಮೆಂಟ್ ಮೂವಿ ಇದೆ. ಫಾದರ್ ಮತ್ತು ಮಗಳ ಸೆಂಟಿಮೆಂಟ್ ಇದೆ. ನಾನಂತೂ ನಿಜ ಮೂವಿ ನೋಡಿ ಅತ್ತೆ ಬಿಟ್ಟೆ, ಅಷ್ಟು ಚೆನ್ನಾಗಿದೆ ಮೂವಿ. ಲವ್ ಮಾಕ್ಟೇಲ್ 1 ಫುಲ್ಲು ಲವ್ ಸ್ಟೋರಿ, ಕಾಲೇಜ್ ಲವ್ ಸ್ಟೋರಿ, ಹೈಸ್ಕೂಲು ಆ್ಯಂಡ್ ಕೊನೆಗೆ ಮದುವೆ ಆಗಿರೋ ಸ್ಟೋರಿ ಇದೆ. ಆ್ಯಂಡ್ ಟೂ ಅವಳು ಗುಂಗಲ್ಲೇ ಇರ್ತಾನೆ, ಮದುವೆ ಆಗೋಕ್ಕೆ ಅವ್ನು ಹುಡುಗಿ ಹುಡುಕ್ತಾ ಇರ್ತಾನೆ, ಆ ಥರ ಫೀಲಿಂಗಲ್ಲಿದೆ. ಬಟ್ 3 ಸಖತ್ತಾಗಿದೆ. ಬರೀ ಮಗಳ ಸೆಂಟಿಮೆಂಟು. ಇದರಲ್ಲಿ ನಿಧಿಮಾ ಜಾಸ್ತಿ ಕಾಣಿಸ್ಕೊಳ್ಳಲ್ಲ, ಒಂದು ಸಾಂಗಲ್ಲಿ ಮಾತ್ರ ಇರ್ತಾರೆ. ತುಂಬ ಚೆನ್ನಾಗಿದೆ. ಆ ಮಗು ಅಂತೂ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದೆ. ಆ್ಯಂಡ್ ನಾನು ಅಂದ್ಕೊಂಡಿದ್ದೆ ಏನೋ ಮದುವೆ ಆಗಿ ಮಗು ಆಗಿರುತ್ತೆ ಅಂದ್ಕೊಂಡಿದ್ದೆ ಡಾರ್ಲಿಂಗ್ ಕೃಷ್ಣ ಅವರಿಗೆ. ಬಟ್ ಅಲ್ಲ, ಅದು ದತ್ತು ತೊಗೊಂಡಿರ್ತಾರೆ ಮಗುನ. ಫಸ್ಟ್ ಹಾಫ್ ಅಂತೂ ಫುಲ್ ಸ್ಕೂಲ್ ಬಗ್ಗೆನೇ ಇದೆ. ಆ ಮಗು ತರಲೆ ಮಾಡೋದು, ತೀಟೆ ಮಾಡೋದು, ಸ್ಕೂಲ್ದು ಕಾಮಿಡಿ, ಅಪ್ಪ ಮಗಳ ಸೆಂಟಿಮೆಂಟ್ ಇದೆ. ಸೆಕೆಂಡ್ ಹಾಫ್ ಅಂತೂ ಯಾರೂ ಊಹಿಸಿರಲ್ಲ, ಆ ಥರ ಸೆಂಟಿಮೆಂಟಲ್ಲಿದೆ. ತುಂಬಾ ಬೇಜಾರಾಯಿತು ನಿಜವಾಗ್ಲೂ. ಆ ಮಗುನ ಎಲ್ಲಿ ಅವ್ನ ಕೈ ಬಿಟ್ಟು ಹೋಗ್ಬಿಡುತ್ತೆ ಅಂದ್ಕೊಂಬಿಟ್ಟಿದ್ದೆ ನಾನು. 2 ಟೈಮ್ಸ್ ಕಣ್ಣೀರಾಗ್ತೆ, ಅಷ್ಟು ಚೆನ್ನಾಗಿತ್ತು ಮೂವಿ ಅಂತೂ. ಯಾರೆಲ್ಲ ಲವ್ ಮಾಕ್ಟೇಲ್ 3 ಮೂವಿ ನೋಡಿಲ್ಲ, ಹೋಗಿ ವೀಕೆಂಡಲ್ಲಿ ನೋಡಿ ಬನ್ನಿ. ಫ್ಯಾಮ್ಲಿ ಎಲ್ಲ ಕೂತ್ಕೊಂಡು ನೋಡುವಂಥ ಮೂವಿ. ತುಂಬಾ ಚೆನ್ನಾಗಿತ್ತು. ನನಗಂತೂ ಸಖತ್ ಇಷ್ಟ ಆಯಿತು. ನಾನಂತೂ 5 ಸ್ಟಾರ್ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಕತೆ, ಯಾರೂ ಊಹಿಸಿರಲ್ಲ ಆ ಥರ ಕತೆ. ಸ್ಕ್ರೀನ್ ಪ್ಲೇ, ಆ್ಯಕ್ಟಿಂಗು ಆ್ಯಂಡ್ ಜಗ್ಗ ಮಮ್ಮಿ ಕಾಮಿಡಿ ಫುಲ್ ನನಗಂತೂ ತುಂಬ ಇಷ್ಟ ಆಯಿತು. ಚೆನ್ನಾಗಿತ್ತು ಮೂವಿ. ಮನೆಗೆ ಬಂದಮೇಲೆ ರೊಟ್ಟಿ ಮಾಡಿದೆ, ಮಕ್ಕಳು ತಿನ್ನಿಸ್ದೆ. ಹಾಗೆ ಸ್ವಲ್ಪ ಹೊತ್ತು ಮಲಗಿದ್ರು. ಆ್ಯಂಡ್ ಮನೆಯವರು ಗೋಬಿ ಮಂಚೂರಿ ತಂದಿದ್ದರು. ನಮ್ಮ ಚಿಂಟು ಚಿಕ್ಕದು ತಿನ್ನಲ್ಲ, ಅವನು ಖಾರ ಅಂತ ಹೇಳ್ತಾ ಇದ್ದ. ಸೊ ಒಂದು ರೆಡಿ ಟು ಮ್ಯಾಗಿ ಇತ್ತು, ಅದನ್ನು ಮ್ಯಾಗಿ ಬಿಸಿ ಮಾಡಿಕೊಟ್ಟೆ. ಹಾಗೆ ಗೋಬಿ ಮಂಚೂರಿ ತಿಂತಾಯಿದ್ದೀವಿ. ಹಾಗೆ ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ದೋಸೆಗೆ ನೆನೆ ಹಾಕಿದ್ದೆ, ದೋಸೆ ಮಾಡಿ ಚಟ್ನಿ ಮಾಡ್ತಾಯಿದ್ದೀನಿ. ಇವತ್ತೆಲ್ಲೂ ಹೊರಗಡೆ ಹೋಗಲ್ಲ, ನಿನ್ನೆನೇ ಮೂವಿ ನೋಡಿ ಬಂದ್ವಿ. ಸೊ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. 2 ದಿನ ಊರಿಗೆ ಹೋಗ್ತೀನಿ, ಹಾಗಾಗಿ ಕ್ಲೀನ್ ಮಾಡಿ ಲಗೇಜೆಲ್ಲ ಪ್ಯಾಕ್ ಮಾಡ್ಕೋಬೇಕು. ಹಾಗೆ ದಿಶುನಲ್ಲೇ ಊರಲ್ಲೇ ಬಿಟ್ಟು ಬರೋಣ ಅಂದ್ಕೊಂಡಿದ್ದೀನಿ, ಅಕ್ಕನ ಮನೇಲಿ. ಅದೆಷ್ಟು ದಿನ ಇರ್ತಾನೋ ಗೊತ್ತಿಲ್ಲ, ಇರ್ತೀನಿ ಅಂತ ಹೇಳ್ತಿದ್ದಾನೆ. ಸೊ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತೀನಿ. ಈಗ ದೋಸೆ ಎಲ್ಲ ತಿನ್ನಿಸಿ ಸ್ವಲ್ಪ ಹೊರಗಡೆ ಎಲ್ಲ ಕ್ಲೀನಿಂಗ್ ಮಾಡ್ಕೋಬೇಕು. ಮೆಟ್ಲಂತೂ ಫುಲ್ ಗಲೀಜಾಗಿತ್ತು, ಪ್ಯಾಸೇಜ್ ಎಲ್ಲ ತೊಳೆದೇ ಇರಲಿಲ್ಲ. ನಮ್ಮ ಮಾವನೂ ಇರಲಿಲ್ಲ, ಅಲ್ಲಿ ನಮ್ಮ ಅತ್ತೆ ಕಡೆ ಹೋಗಿದ್ದರು, ನಮ್ಮ ಅತ್ತೆ ಮನೆಗೆ. ಸೊ ಹಂಗಾಗಿ ನಾನೇ ತೊಳಿತಾ ಇದ್ದೀನಿ. ಆ ಮಕ್ಕಳೆಲ್ಲ ಒಳಗಡೆ ಆಟ ಆಡ್ತಾ ಇದ್ದಾರೆ. ಒಂಚೂರು ಕ್ಲೀನ್ ಮಾಡ್ಕೊಂಬಿಟ್ಟು ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಬೇಕು. ಹಾಗೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಲ್ವಾ, ಪೂಜೆ ಮಾಡೋಣ ಅಂತ ಸಾಯಂಕಾಲ. ನಮ್ಮ ಚಿಂಟು ಬೇರೆ ರೆಡಿ ಮಾಡು ಅಂತ ಇದ್ದ. ರೆಡಿ ಮಾಡೋಕ್ಕೆ ಆಗಿರಲಿಲ್ಲ. ಸಾಯಂಕಾಲ ಅವನಿಗೋಸ್ಕರ ರೆಡಿ ಮಾಡಲೇಬೇಕು, ಇಲ್ಲಾಂದರೆ ಹೇಳ್ತಾನೆ.
ಚಿಕ್ಕ ಮಗ ಅಂತೂ ಲವ್ ಮಾಕ್ಟೆಲ್ 3 ಮೂವಿನೇ ನೆನೆಸ್ಕೊತಾ ಇದ್ದ. ಸೊ ಮತ್ತೆ ಡೌನ್ಲೋಡ್ ಮಾಡಿ ಹಾಕೋಣ ಅಂದ್ಕೊಂಡ್ವಿ, ಇನ್ನೂ ಡೌನ್ಲೋಡ್ ಬಿಟ್ಟಿಲ್ಲ. ಅದು ಜಸ್ಟ್ ಟ್ರೈಲರ್ ನೋಡಿದ್ವಿ. ಟ್ರೈಲರಲ್ಲೂ ಅವ್ರು ಏನೂ ತೋರಿಸಿಲ್ಲ, ರೀಕ್ಯಾಪ್ ಮಾತ್ರ ತೋರಿಸಿದ್ದಾರೆ. ಸೊ ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿದರೆ ಮಾತ್ರ ಅರ್ಥ ಆಗುತ್ತೆ. ಹೋಗಿ ನೋಡಿ, ತುಂಬ ಚೆನ್ನಾಗಿದೆ, ಫ್ಯಾಮ್ಲಿ ಕೂತ್ಕೊಂಡು ನೋಡುವಂಥ ಮೂವಿ. ಇವಾಗಂತೂ ಮೂವಿ ಎಲ್ಲ ಮುಗೀತು, ಮನೆ ಕ್ಲೀನ್ ಆಯಿತು. ಮಗನ ಬೇರೆ ಕೃಷ್ಣನ್ ರೆಡಿ ಮಾಡು ಅಂತಾನೆ, ಸಾರಿ ರಾಮನ್ ರೆಡಿ ಮಾಡ್ತೀನಿ. ನನಗೆ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ, ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಹಠ ಮಾಡಿ ಬೇಕೇ ಬೇಕು ಅಂತ ಇದ್ದ. ಸೊ ಇವಾಗ ಸಿಂಪಲ್ಲಾಗಿ ಕೃಷ್ಣನ ಡ್ರೆಸ್ಸೇ ಹಾಕಿದ್ದೀನಿ. ಆ ರಾಮನಿಗೆ ಅಂತ ಏನು ಸಪ್ರೇಟ್ ತರಿಸಿಲ್ಲ. ನನಗೆ ತುಂಬ ಇಷ್ಟ ಈ ಥರ ರೆಡಿ ಮಾಡಬೇಕು, ಬಟ್ ಫೋಟೋಕ್ಕಂತೂ ಪೋಸ್ ಕೊಡೋಲ್ಲ. ಬಂದಂಗೆ ಮಾಡಿದೆ. ಚಿಂಟು ಬೇಡ ಅಂದ ನನಗೆ, ಇವ್ನಿಗೆ ಮಾತ್ರ ರೆಡಿ ಮಾಡಿದ್ದೀನಿ. ಏನೋ ಒಂದು ರೇಂಜಿಗೆ ಚೆನ್ನಾಗಿ ಕಾಣ್ತಾ ಇದ್ದಾನೆ ಶ್ರೀರಾಮ. ಎಲ್ರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ನಾಳೆ ಹುಬ್ಳಿಗೆ ಹೋಗ್ತಾಯಿದ್ದೀನಿ. ಹುಬ್ಳಿಲಿ ಅಕ್ಕ ತಂಗಿ ಎಲ್ಲರೂ ಬಂದಿರ್ತಾರೆ, ಅಪ್ಪ ಅಮ್ಮನ ಅಲ್ಲೇ ಇದ್ದಾರೆ. ನನ್ನ ತಂಗಿ ಮಗನ ಬರ್ಡೇ ಇದೆ. ಸೊ ಬರ್ಡೇ ಸೆಲೆಬ್ರೇಷನ್ ಬ್ಲಾಗ್ ಹಾಕ್ತೀನಿ ನೋಡಿ. ಹಾಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.